ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಲಾಸ್ಟ್ ಇಯರು ಮೊಹರಂ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ ಫ್ರೆಂಡ್ಸು, ಶಾರ್ಟಾಗಿ ತೆಗ್ದಿರೋ ವೀಡಿಯೋಸ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನಮ್ಮೂರ ಮೊಹರಮ್ಮು ಯಾವ ರೀತಿ ಆಗುತ್ತೆ ಅಂಥೇಳಿ. ಇವಾಗೇನು ಆನೆ ಏನು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಅದು ರಿಯಲ್ ಆನೆ ಅಲ್ಲ, ಊರವರೇ ಎಲ್ಲ ಸೇರಿಕೊಂಡು ಮಾಡಿರೋ ಅಂಥದ್ದು. ಕೈಯಲ್ಲಿ ಊರ ಸೈಡೆಲ್ಲ ಹುಲ್ಲೆಲ್ಲ ಇರುತ್ತಲ್ಲ, ಹುಲ್ಲಿಂದ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹುಲ್ಲಿಂದನೇ ಮಾಡಿರ್ಬೋದು. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸು ಮಾಡಿರೋದು, ಅಂದರೆ ಲಾಸ್ಟ್ ಇಯರೇ ಫಸ್ಟ್ ಟೈಮ್ ಮಾಡಿರೋದು. ತಮ್ಮ ಕ್ರಿಯೇಟಿವಿಟಿನ ತೋರಿಸಿದ್ದಾರೆ ನಮ್ಮೂರವರು. ತುಂಬಾ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸು. ನೋಡೋದಕ್ಕೆ ರಿಯಲ್ ಆನೆ ಥರನೇ ಎಲ್ಲ ಸೌಂಡು ಗಿೌಂಡು ಏನೇನೋ ಒಟ್ನಲ್ಲಿ ಚೆನ್ನಾಗಿತ್ತು. ನಮ್ಮ ಓಣಿಯಲ್ಲಿರೋರೇ ಮಾಡಿರೋದು ಹೇಳಬೇಕಂದ್ರೆ. ಚೆನ್ನಾಗಿತ್ತು. ಫುಲ್ಲು ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂಥೇಳಿ. ಫುಲ್ಲು ಇಡೀ ಊರು ಜನನೇ ಬಂದಿರುತ್ತೆ ಫ್ರೆಂಡ್ಸು ಮೊಹರಂ ಜಾತ್ರೆ ನೋಡೋದಕ್ಕೆ ಅಂಥೇಳಿ. ಇದು ಯಾವಾಗ ಈ ಜಾತ್ರೆ ನಡೀತಾ ಇರೋದು ಅಂದರೆ ದೇವ್ರಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಆದಮೇಲೆ ಇವಾಗ ಸ್ವಲ್ಪ ಹೆಜ್ಜೆ ಕುಣಿತ ಇದೆಲ್ಲ ಆಗುತ್ತೆ ಮೊಹರಂ ಜಾತ್ರೆಯಲ್ಲಿ. ನಮ್ಮೂರ ಕಡೆ ಎಲ್ಲ ಹಳ್ಳಿ ಸೈಡೆಲ್ಲ ಹೆಜ್ಜೆ ಎಲ್ಲ ಆಡ್ತಾರೆ. ಸೊ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕೆ ಹೋಗೋದಿಲ್ಲ. ಜಾಸ್ತಿ ವಾಯ್ಸ್ ಓವರ್ ಕೊಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸು. ಸೊ ನಾನು ನ್ಯಾಚುರಲ್ ಆಗಿ ಹಾಕಿರ್ತೀನಿ, ನೋಡಿ ಎಂಜಾಯ್ ಮಾಡಿ ನಮ್ಮೂರ ಮೊಹರಂ ಜಾತ್ರೆ ಯಾವ ರೀತಿ ಆಗುತ್ತೆ ಅಂಥೇಳಿ. ಇವಾಗೇನು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಹೆಜ್ಜೆ ಆಡ್ತಾ ಇದ್ದಾರೆ ನೋಡಿ. ಹೆಜ್ಜೆ ಕುಣಿತ ಅಂತೂ ಮಸ್ತಾಗಿರುತ್ತೆ ಮೊಹರಂ ಜಾತ್ರೆಯಲ್ಲಿ. ಈ ಹೆಜ್ಜೆಯಲ್ಲಿ ನಮ್ಮ ತಮ್ಮ ಕೂಡ ಹೆಜ್ಜೆ ಆಡ್ತಾ ಇದ್ದಾನೆ. ಎಲ್ಲಿದ್ದಾನೆ ಅಂಥೇಳಿ ಗೆಸ್ ಮಾಡಿ ನೋಡೋಣ. ಓಕೆ ಫ್ರೆಂಡ್ಸ್, ಸ್ವಲ್ಪ ಇವಾಗ ಮೊಹರಂ ಜಾತ್ರೆ ಎಲ್ಲ ಮಾಡಿಕೊಂಡು ಹೆಜ್ಜೆ ಆಡೋದೆಲ್ಲ ನೋಡಿ ಇವಾಗ ಊಟ ಮಾಡೋದಕ್ಕೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಎಲ್ಲರೂ ಕುತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇನ್ನು ಪಕ್ಕೀರುಗಳೆಲ್ಲ ಉಣಿಸ್ತಾರೆ. ನಮ್ಮೂರ ಕಡೆ ಮೊಹರಂ ಜಾತ್ರೆಯಲ್ಲಿ ಪಕ್ಕೀರುಗಳನ್ನ 5 ಜನ ಪಕ್ಕೀರುಗಳಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಮನೆಯವರೆಲ್ಲ ಊಟ ಮಾಡ್ತೀವಿ. ಸೊ ಇವಾಗ ನಮ್ಮವ್ವ ಪಕ್ಕೀರುಗಳಿಗೆಲ್ಲ ಊಟ ನೀಡ್ತಾ ಇದ್ದಾಳೆ ಫ್ರೆಂಡ್ಸ್. ಸೊ ನಾವೆಲ್ಲ ನೋಡಿ ನಮ್ಮ ತಮ್ಮ ನೋಡಿ ಎಷ್ಟು ಕಾಡಿಸ್ತಾ ಇದ್ದಾನೆ ನಮ್ಮ ಅಮ್ಮನಿಗೆ ಅಂಥೇಳಿ. ಅಂದರೆ ನಮ್ಮಮ್ಮ ಅಂದರೆ ನೋಡಿ ಯಾವ ರೀತಿ ಕಾಡಿಸ್ತಾ ಇದ್ದಾನೆ ಅಂತೇಳಿ, ಸೆಲ್ಫಿ ತಗೊಳ್ಳೋಕ್ಕೆ ರೀಲ್ಸ್ ಮಾಡೋದಕ್ಕೆ ಅಂಥೇಳಿ. ಈ ಕಡೆ ಏನು ಕೂತ್ಕೊಂಡಿದ್ದಾರಲ್ಲ ಕಂಬದ ಕಡೆ, ಅವರು ನಮ್ಮ ಅಜ್ಜಿ. ನಾವು ಅಜ್ಜಿಗೆ ಅಮ್ಮ ಅಂತ ಹೇಳ್ತೀವಿ. ಸೊ ಇವಾಗೇನು ಕಾಡಿಸ್ಕೊಂಡು ಎಲ್ಲ ಫೋಟೋ ಗೀಟೋ ಎಲ್ಲ ತೆಗಿತಾ ಇದ್ನಲ್ಲ ಫ್ರೆಂಡ್ಸು, ಅವರು ನಮ್ಮ ಬಾಚನಗುಡದಕ್ಕೆ ಅಮ್ಮ. ಅವರು ಕೂಡ ಜಾತ್ರೆಗೆ ಪ್ರತಿ ವರ್ಷ ಬಂದಿರ್ತಾರೆ ಮೊಹರಂಗೆ. ಸೊ ಇವಾಗ ಪಕ್ಕೀರ್ಗಳೆಲ್ಲ ಊಟ ಮಾಡಿದ್ಮೇಲೆ ನಾವು ಊಟ ಮಾಡ್ತೀವಿ. ಅಲ್ಲಿ ಆ ಕಡೆ ಸೈಡಲ್ಲಿ ನೋಡ್ತಾ ಇರ್ಬೋದು ಲೈನಾಗಿ 5 ಜನ ಕುತ್ಕೊಂಡಿದ್ರಲ್ಲ.
ಸೊ ಅವರೇ ಫ್ರೆಂಡ್ಸು ಫಕೀರ್ಗಳು. ಅವ್ರಿಗೆ ಊಟ ನೀಡಿಬಿಟ್ಟು ಆಮೇಲೆ ನಾವೆಲ್ಲ ಊಟ ಮಾಡ್ತೀವಿ. ನಮ್ಮ ಅವ್ವ ಕೊಡ್ತಾಯಿದ್ದಾಳೆ ನೋಡಿ ಊಟಕ್ಕೆ. ಇಲ್ಲಿ ನೋಡಿ ಅರ್ವಿನ ಟೊಪ್ಪಿಗೆ ಎಲ್ಲ ಹಾಕ್ಕೊಂಡು ಕತ್ತಿಗೆ ಶಾಲ್ ಎಲ್ಲ ಹಾಕ್ಕೊಂಡು ಹೇಗೆ ಕಾಣಿಸ್ತಾ ಇದ್ದಾನೆ ಅಂದರೆ ಫ್ರೆಂಡ್ಸ್, ಎಷ್ಟು ಹೈಟಾಗಿ ಕಾಣಿಸ್ತಾ ಇದ್ದ. ಫಸ್ಟ್ ಟೈಮ್ ಅವ್ನು ಹಾಕ್ಕೊಂಡಿದ್ದು ಲಾಸ್ಟ್ ಇಯರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಓಕೆ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮಾಡಿಕೊಂಡು ಇವಾಗ ಮತ್ತೆ ಮೊಹರಂ ಜಾತ್ರೆ ನೋಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಅರ್ವಿನ್ ಕೂಡ ಹೆಜ್ಜೆ ಆಡ್ತಿದ್ದಾನೆ ನೋಡಿ. ಕಾಲಿಗೆ ಗೆಜ್ಜೆ ಕಟ್ಟೋವರೆಗೂ ಅರ್ವಿನ್ ಬರಲೇ ಇಲ್ಲ ಫ್ರೆಂಡ್ಸು. ನೆನ್ನೆ ವ್ಲಾಗಲ್ಲಿ ಹೇಳಿದ್ನಲ್ಲ ನಾನು, ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ಮಾತ್ರ ನಾನು ಆ ಜಾತ್ರೆ ನೋಡೋಕೆ ಬರ್ತೀನಿ ಅಂಥೇಳಿ ಅರ್ವಿನ್ ಒಬ್ಬನೇ ಮನೇಲಿ ಇದ್ದ ಅಂತ ಹೇಳಿದ್ನಲ್ಲ. ನಮ್ಮ ಅಜ್ಜ ಹೊತ್ಕೊಂಡು ಬಂದನಲ್ಲ, ಕುಂಕಿ ಮರಿ ಅಂದರೆ ಬೆನ್ನ ಮೇಲೆ ಎತ್ಕೊಂಡು ಬಂದ್ರಲ್ಲ. ಸೊ ಅವಾಗ ಎತ್ಕೊಂಡು ಬಂದು ಕಾಲಿಗೆ ಗೆಜ್ಜೆ ಕಟ್ಟಿದ ಮೇಲೇ ಇವನು ಹಠ ಮಾಡೋದು ನಿಲ್ಲಿಸಿದ್ದು. ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿ ಹೆಜ್ಜೆ ಆಡ್ತಾಯಿದ್ದಾನೆ ಅಂಥೇಳಿ. ನಾನು ಹೆಜ್ಜೆ ಆಡ್ತೀನಿ ಮಾಮನ ಥರ ಅಂಥೇಳ್ಬಿಟ್ಟು ಮಾಮನ ಕಾಲಲ್ಲಿರೋ ಗೆಜ್ಜೆ ಬಿಚ್ಚಿಸ್ಕೊಂಡು ತನ್ನ ಕಾಲಿಗೆ ಕಟ್ಕೊಂಡು ಇವಾಗ ನೋಡಿ ಹೆಜ್ಜೆ ಆಡ್ತಿದ್ದಾನೆ. ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ ನೋಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಅವನು ಆಡಿರೋದು ಕೋಲ್ ಹಿಡ್ಕೊಂಡು ಈ ರೀತಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು. ಲಾಸ್ಟ್ ಇಯರೇ ಫಸ್ಟ್ ಟೈಮ್ ಆಡಿರೋದು. ಎಲ್ಲರೂ ನಾವಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ನಮ್ಮ ಅಜ್ಜಿ ಕೂಡ ಹೇಳ್ಕೊಡ್ತಾಯಿದ್ರು. ನಮ್ಮ ಅಜ್ಜಿ ಹಿಂಗಾಡೋ ಅರ್ವಿನ್ ಅಂಥೇಳಿ ಹೇಳ್ಕೊಡ್ತಾ ಇದ್ವಿ. ಎಲ್ಲಿ ಗಟ್ರಲ್ಲಿ, ಅಲ್ಲಿ ಗಟರ್ ಇದೆಯಲ್ಲ ಫ್ರೆಂಡ್ಸ, ಆ ಮೋರಿಯಲ್ಲಿ ಎಲ್ಲಿ ಕಾಲಿಟ್ಬಿಡ್ತಾನೋ ಅಂಥೇಳಿ ಆ ಕಡೆ ಹೋಗು ಅಂತ ಹೇಳ್ತಾ ಇದ್ವಿ. ಮತ್ತು ಅನ್ವಿತಾ ಕೂಡ ಆಡ್ತಾಯಿದ್ದಾಳೆ ನೋಡಿ. ಮತ್ತು ನಮ್ಮ ಅಪ್ಪ ಕೂಡ ಹೇಳ್ಕೊಡ್ತಾ ಇದ್ದಾರೆ ಹಿಂಗಾಡು ಹಂಗಾಡು ಅಂಥೇಳಿ. ಒಳ್ಳೆ ದಂಡಿಗೆ ಭೀಮರಾಯನ ರಾತ್ರಿ ಬೆಳಗಾನ ಈತ ಹಲ್ಲೆ ಓಡಿ ಬಂದು ಬತ್ತಿ ಹಿಡ್ದನ ಗೋಣ ಕೊಯ್ಬೇಕಂದ ಚೂರಿಯ ಜಗುದಾನ ಚಿಗರಿ ಅಂತೂ ಬಂತು ನನಗ ಮರಣ ಮಾಡ್ಯದ ಆಲೋಚನ. ಓಕೆ ಫ್ರೆಂಡ್ಸ್, ನೈಟ್ ಎಲ್ಲ ಫುಲ್ಲು ಎಲ್ಲರೂ ಹೆಜ್ಜೆ ಆಡಿರ್ತಾರೆ. ಎಲ್ಲರೂ ನೈಟ್ ಫುಲ್ಲು ಯಾರೂ ನಿದ್ದೆ ಮಾಡಿರೋದಿಲ್ಲ. ಆಲ್ಮೋಸ್ಟ್ ಬರೀ 1 hour ಇಲ್ಲ 2 hour ಅಷ್ಟು ನಿದ್ದೆ ಮಾಡಿಬಿಟ್ಟು ಫುಲ್ಲು ಹೆಜ್ಜೆ ಆಡಿಕೊಂಡು ನೋಡಿಕೊಂಡು ಕೂತಿರ್ತಾರೆ. ಇದು ಇವಾಗ ನೆಕ್ಸ್ಟ್ ಡೇ ಫ್ರೆಂಡ್ಸು. ಡೋಲಿ ಮೆರವಣಿಗೆ ನಡೀತಾ ಇದೆ ಇವಾಗ ಇಲ್ಲಿ. ಸೊ ನೋಡ್ತಾ ಇರ್ಬೋದು, ಡೋಲಿನ 4 ಜನ ಹೊತ್ಕೊಂಡಿರ್ತಾರೆ. ಫುಲ್ ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಬರ್ತಾರೆ ಇವಾಗ ಡೋಲಿನ ಹೊತ್ಕೊಂಡು. ಡೋಲಿ ಹೊತ್ತಿರೋದ್ರಲ್ಲಿ ನಮ್ಮ ಅಪ್ಪ ಕೂಡ ಒಬ್ಬರು ಹೊತ್ತಿದ್ದಾರೆ ಫ್ರೆಂಡ್ಸು. ಎಲ್ಲಿದ್ದಾರೆ ಅಂಥೇಳಿ ಗೆಸ್ ಮಾಡಿ ನೋಡೋಣ. ಇವಾಗ ಇಡೀ ಊರಿಗೆಲ್ಲ ಮೆರವಣಿಗೆ ಮಾಡಿಕೊಂಡು ಬರ್ತಾರೆ ಡೋಲಿ ಹೊತ್ಕೊಂಡು. ನೋಡಿ, ಡೋಲಿ ಹೊತ್ತಿರ್ತಾರಲ್ಲ ಫ್ರೆಂಡ್ಸು, ಅವ್ರನ್ನ ದೇವ್ರು ಫುಲ್ಲು ಓಡಾಡಿಸ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಹೇಗೆ ಓಡಾಡ್ತಾರೆ ಅಂದರೆ ಇನ್ನೇನು ಬಿದ್ದೇ ಬಿಡ್ತಾರೇನೋ ಅನ್ನೋ ರೀತಿ ಆ ರೀತಿ ಓಡಾಡಿಸುತ್ತೆ ದೇವರು. ಆದರೆ ಅವರು ಬೀಳೋದಿಲ್ಲ. ಆದರೆ ನಮಗೆ ನೋಡೋರಿಗೆ ಆ ಥರ ಅನ್ನಿಸ್ತಾ ಇರುತ್ತೆ. ಅಷ್ಟು ಓಡಾಡಿಸುತ್ತೆ ಫ್ರೆಂಡ್ಸ್ ದೇವರು ಡೋಲಿ ಹೊತ್ತಿರೋರನ್ನ. ನಮ್ಮ ಅಪ್ಪ ಒಬ್ಬನಿಗೆ ಕಷ್ಟ ಆಗುತ್ತೆ ಅಂಥೇಳಿ ಸ್ವಲ್ಪ ಹೊತ್ತು ನಮ್ಮ ತಮ್ಮ ಕೂಡ ಡೋಲಿ ಹೊರ್ತಾನೆ ಫ್ರೆಂಡ್ಸ್. ನೋಡ್ತಾ ಇರಿ, ಹಾಗೆ ನೀವು ಗೊತ್ತಾಗುತ್ತೆ ನಿಮಗೆ.
ಓಕೆ ಫ್ರೆಂಡ್ಸ್, ಲಾಸ್ಟ್ ಇಯರು ಈ ರೀತಿ ಇತ್ತು ನಮ್ಮ ಮೊಹರಂ ಹಬ್ಬ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪಟ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.